ನಾನೇನ್ ಅನ್ಕೊಂಡಿದ್ನೋ ಅದೇ ಆಯ್ತು. ನಾವೇನ್ ಹೇಳಿದ್ರು ಪ್ರಯೋಜನ ಇಲ್ಲ. ಮಾವ ಕಾವೇರಿ ಕಡೆನೆ. ಮೊದಲೆಲ್ಲ ಫ್ಯಾಮಿಲಿ ವಿಚಾರ ಆಗಿರಲಿ, ಪ್ರೊಫೆಷನಲ್ ವಿಚಾರ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಎಲ್ಲರ ವಿಚಾರನೂ ಸಂಪೂರ್ಣವಾಗಿ ಕೇಳಿ ಕರೆಕ್ಟಾಗಿ ನ್ಯಾಯ ಕೊಡೋರು. ಆದರೆ ಈಗ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟದ ಹಾಗೆ ಸಂಪೂರ್ಣವಾಗಿ ಆ ಕಾವೇರಿಗೆ ಅಧಿಕಾರ ಕೊಟ್ಟು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಕಾರಣ ಆ ಕಾವೇರಿ. ರೇಸಲ್ಲಿ ಕುದುರೆನ ಹೇಗೆ ಜಾಕಿ ಕಂಟ್ರೋಲ್ ಮಾಡ್ತಾನೋ ಹಾಗೆ ಕಂಟ್ರೋಲ್ ಮಾಡ್ತೀವಲ್ಲ ನಮ್ಮ ಅಪ್ಪನ. ತೇಜು, ಅವಳು ಏನೇ ಮಾಡ್ಲಿ, ಅಪ್ಪ ಏನ್ ಚಿಕ್ಕ ಹುಡ್ಗನ, ಎಂಥ ದೊಡ್ಡ ಕಂಪನಿನ ಕಟ್ಟಿ ಬೆಳೆಸಿದ್ದಾರೆ. ಅವ್ರ ಈ ತರ ಬದಲಾಗಿ ಹೋದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಏನು, ಯಾಕೆ ಎಲ್ಲರೂ ಒಂಥರ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಿಲ್ಲ ಪ್ರೀತು, ಹೀಗೆ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದಾ, ಎಲ್ರದ್ದು ಊಟ ಆಯ್ತಾ? ನಿಮ್ಮಪ್ಪ ಮಾಡಿದ ಅವಮಾನಕ್ಕೆ ನಮ್ಮೆಲ್ರಿಗೂ ಹೊಟ್ಟೆ ತುಂಬೋಗಿದೆ. ಮಲ್ಲಿಕಾ, ಏನಾಯ್ತು? ಆಸ್ ಯೂಶುವಲ್ ಆಫೀಸಲ್ಲಿ ಕಾವೇರಿ ನಮ್ಗೆ ಅವಮಾನ ಮಾಡಿದ್ಲು. ಅದನ್ನು ತೊಗೊಂಡೋಗಿ ಅಪ್ಪನಿಗೆ ಹೇಳಿದ್ವಿ. ಅವರು ಕಾವೇರಿಗೆ ಸಪೋರ್ಟ್ ಮಾಡಿದ್ರು. ನೋಡಿ, ಪ್ರತಿ ಸಲ ನೀವು ಆ ಕಾವೇರಿನ ಬೀಳ್ಸಕ್ ಹೋಗಿ ನೀವುಗಳು ಬೀಳ್ತಾ ಇದ್ದೀರಾ. ಅದು ನಿಮ್ಗಳ ವೀಕ್ನೆಸ್ ಆಗಿ ಅವಳು ಸ್ಟ್ರೆಂತ್ ಆಗ್ತಾ ಇದೆ. ಯಾವಾಗ್ಲೂ ಅವಳನ್ನ ತುಳಿಯೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವಳು ಕೆಳಗೆ ಬೀಳ್ತಾಳೆ, ನಾವು ಗೆದ್ದು ನಿಲ್ತೀವಿ. ನನ್ನನ್ನು ಕೇಳೋದಾದ್ರೆ ಅವಳು ತಂಟೆಗೆ ಹೋಗದೆ ಅವಳಿಗೆ ತೊಂದರೆ ಕೊಡದೇ ಇರೋದೇ ಒಳ್ಳೇದು. ಇದನ್ನ ನಮ್ಗೆ ನೀನು ಎಚ್ಚರಿಸಕ್ ಹೇಳ್ತಿಲ್ಲ ಅನ್ಸತ್ತೆ. ಆ ಕಾವೇರಿ ಮೇಲೆ ಲವ್ ಇಂದ ಹೀಗೆ ಹೇಳ್ತಾ ಇದ್ಯಾ? ನಿನ್ ಮಾತನ್ ಕೇಳ್ತಾ ಇದ್ರೆ ನೀನು ಆ ಕಾವೇರಿಗೆ ಸಪೋರ್ಟ್ ಮಾಡೋ ಹಾಗೆ ಕಾಣಿಸ್ತಾ ಇದೆ. ನಿನ್ ಮನ್ಸಲ್ಲಿ ಇನ್ನೂ ಆ ಕಾವೇರಿ ಮೇಲೆ ಲವ್ ಹಾಗೆ ಇದೆಯಾ? ಆ ಥರ ಪ್ರೀತಿ ಗೀತಿ ಎಲ್ಲ ಏನಿಲ್ಲ. ನಿಮ್ಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದೆ. ಅವಳನ್ನು ಹಾಳು ಮಾಡೋ ಪ್ರಯತ್ನದಲ್ಲಿ ನೀವುಗಳು ಹಾಳಾಗಬಾರ್ದು. ನನ್ನ ಅವಳ ಪ್ರೀತಿ ವಿಷಯಕ್ಕೆ ಬಂದರೆ ಅದ್ಯಾವತ್ತೋ ಸುಟ್ಟು ಬೂದಿ ಆಗೋಗಿದೆ. ಮತ್ತೆ ಅದು ಮೊದಲಿನ ಥರ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರೀತು, ಪ್ರೀತು, ಏಯ್ ಮಲ್ಲಿಕಾ, ಕಾವೇರಿ ವಿಷಯ ಏನಕ್ಕೆ ತೆಗ್ದೆ ಇವಾಗ? ಅದ್ರಲ್ಲೂ ಲವ್ ವಿಚಾರ ಏನಕ್ಕೆ ಬೇಕಾಗಿತ್ತು ನಿಂಗೆ ಇವಾಗ? ಪ್ರೀತು ಇದನ್ನೆಲ್ಲ ಮರೆತು ಅದರಿಂದ ಆಚೆ ಬರ್ತಾ ಇದ್ದಾನೆ. ಇವಾಗ ಮತ್ತೆ ವಾಪಸ್ ಅವನಿಗೆಲ್ಲ ಜ್ಞಾಪಿಸಿ ಅವನನ್ನ ದೇವದಾಸನಂಗೆ ಮಾಡ್ಬೇಕು ಅಂತಿದ್ಯಾ? ಹಾಗೇನಿಲ್ಲ ಅತ್ಗೆ. ಅವನು ಕಾವೇರಿ ಪರ ಮಾತಾಡ್ತಾ ಅವಳ ತಂಟೆಗೆ ಯಾರು ಹೋಗೋದ್ ಬೇಡ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ನಮ್ ಪರ ನಿಲ್ಲೋರು ಯಾರು? ಅದಕ್ಕೆ ಹೀಗೆ ಹೇಳ್ದೆ ಅಷ್ಟೇ. ಹೋಗ್ಲಿ ಬಿಡು ಮಲ್ಲಿಕಾ. ನೋಡು, ನಿನಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಇನ್ ಯಾವತ್ತು ಅವನ್ ಮುಂದೆ ಹಳೆ ವಿಚಾರಗಳನ್ನ ತೆಗಿಬೇಡ ಪ್ಲೀಸ್. ಆಮೇಲೆ ಇನ್ನೊಂದು ವಿಷಯ, ಜೊತೆಲಿ ಯಾರು ಇಲ್ಲ ಅಂತ ಏನಕ್ಕೆ ಅನ್ಕೋತ್ಯಾ? ನಾವೆಲ್ಲ ಒಂದು ಟೀಮ್ ಇದ್ದಾಗೆ. ನಮಗ್ ಯಾರ ಸಹಾಯನೂ ಬೇಕಿಲ್ಲ. ನಾವೆಲ್ಲರೂ ಯುನೈಟೆಡ್ ಆಗಿರ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ರೆ ಆ ಕಾವೇರಿ ಆಚೆ ಹೋಗ್ತಾಳೆ. ಹೋಗ್ಬೇಕು. ಹಾಯ್ ಮೋನಿಕಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದಿ. ಆದಿ, ನಿಮ್ಗೇನಾದ್ರೂ ಸೀರಿಯಲ್ ನೋಡೋ ಅಭ್ಯಾಸ ಇದೆಯಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ಒಂದ್ ವಿಷಯನ ಪೂರ್ತಿ ಹೇಳ್ದೆ ಕರೆಕ್ಟಾಗಿ ಪಾಯಿಂಟಿಗೆ ನಿಲ್ಸಿ ಕ್ಯೂರಿಯಾಸಿಟಿ ಹುಡ್ಸಿ ನಾಳೆ ಹೇಳೋ ಅಭ್ಯಾಸ ಸೀರಿಯಲ್ ಮಾಡೋರಿಗೆ ಮಾತ್ರ ಇರೋದು. ಅದಕ್ಕೆ ಹಾಗಂದೆ. ನೋಡ್ತೀನಿ, ಆದ್ರೆ ನಾನು ವೆಬ್ ಸೀರೀಸ್ ಜಾಸ್ತಿ ನೋಡ್ತೀನಿ. ಅದಕ್ಕೆ ವಿಷಯ ಹೇಳ್ದೆ ಡಿಸೈನ್ ಆಗಿ ಕಾಡಿಸ್ತಾ ಇದ್ದೀರಾ. ಮೋನಿಕಾ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಕಾವೇರಿ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಹೇಳ್ತೀನಿ ಅಂತ ಹೇಳ್ತೀರಾ, ಏನೋ ಒಂದ್ ಬ್ರೇಕ್ ಆಗಿ ಹೇಳ್ದೆ ಹಾಗೆ ಹೋಗ್ಬಿಡ್ತೀರಾ. ಮತ್ತೆ ಸಂಜೆ ಹೇಳ್ತೀನಿ ಅಂತ ಹೇಳ್ತೀರಾ, ಹಾಗೆ ಮನೆಗೆ ಹೊಟ್ಟೋಗ್ತೀರಾ. ಓಕೆ, ಇವತ್ತು 100% ಹೇಳೇ ಹೇಳ್ತೀನಿ.
ಹೇಳೇ ಹೇಳ್ತೀನಿ ಅಲ್ಲ, ಇವಾಗ್ಲೇ ಹೇಳಿ. ಮೋನಿಕಾ, ಹೋದ ಜನ್ಮದಲ್ಲಿ ನೀವೇನಾದರೂ ಯಮಲೋಕದಲ್ಲಿ ಕೆಲಸ ಮಾಡ್ತಿದ್ರಾ? ಯಾಕ ಕೇಳ್ತಾ ಇದ್ದೀರಾ? ಮತ್ತಿನ್ನೇನು, ಫಸ್ಟ್ ಪನಿಷ್ಮೆಂಟು ಆಮೇಲೆ ಮಿಕ್ಕಿದ್ದಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ. ಪನಿಷ್ಮೆಂಟಾ? ನಾನೇನ್ ಮಾಡ್ದೆ? ಹಸ್ಕೊಂಡು ಬಂದವನಿಗೆ ಮೊದಲು ತಿಂಡಿ ತಿನ್ನಿ ಆಮೇಲೆ ವಿಷಯ ಹೇಳಿ ಅನ್ನೋದು ಬಿಟ್ಟು ಮೊದಲು ವಿಷಯ ಹೇಳಿ ಅಂತಿದ್ದೀರಲ್ಲ, ಇದು ಪನಿಷ್ಮೆಂಟ್ ಅಲ್ಲದೆ ಇನ್ನೇನು? ಸರಿ, ತಿನ್ನಿ. ಸರಿ, ಈ ಪ್ಲೇಟ್ ತರ್ತೀನಿ.